ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನೀವು ನೋಡ್ತಾ ಇರೋ ವಿ4 ವ್ಲಾಗರ್. ಸೊ ನಾವಿವತ್ತು ಟಾಟಾ ಟಿಯಾಗೋ ಇವಿ ಕಾರ್ನ ರಿವ್ಯೂ ಮಾಡ್ತಾ ಇದೀವಿ. ನಮ್ ಜೊತೆ ಕಿರಣ್ ಅವ್ರು ಇದಾರೆ. ಹಾಯ್ ನಮಸ್ಕಾರ. ಸೊ ಬನ್ನಿ ತಿಳ್ಕೋಣ ಎಲ್ಲ ಪ್ರೋಸ್ ಕಾನ್ಸ್ ಮತ್ತೆ ಅವ್ರ ಬೈಯಿಂಗ್ ಡಿಸಿಷನ್ ಹೆಂಗಿತ್ತು, ಏನಕ್ಕೆ ಈ ಕಾರ್ ಚೂಸ್ ಮಾಡಿದ್ರು. ಸೊ ಈ ಕಾರ್ನ ನೀವು ಬೈ ಮಾಡ್ತಾ ಇದ್ರೆ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಒಂದು ಕಂಪ್ಲೀಟ್ ಐಡಿಯಾ ಬರುತ್ತೆ. ಸೊ ಈ ಕಾರಲ್ಲಿ ಏನೇನ್ ಬರುತ್ತೆ ಅಂತ. ಸೊ ಫಸ್ಟ್ ಕ್ವಶನ್ ಬಂದು, ನೀವು ಇವಿಗೆ ಏನಕ್ಕೆ ಹೋದ್ರಿ, ಆಮೇಲೆ ಇವಿ ಅಂತ ಚೂಸ್ ಮಾಡಾದ್ಮೇಲೆ ಈ ಕಾರ್ ಯಾವ ತರ ಸೆಲೆಕ್ಟ್ ಮಾಡಿದ್ರಿ? ಸೊ ಇವಿ ಕಾರ್ಗೂ ಮುಂಚೆ ನಮ್ಮ ಹತ್ರ ಇವಿ ಬೈಕ್ ಇತ್ತು. ಓಕೆ. ಸೊ ಅದು ವಿದೌಟ್ ರಿಜಿಸ್ಟ್ರೇಷನ್ ಬೈಕ್. ಆದ್ರೂ ಅದ್ರಲ್ಲಿ ಆಕ್ಸಲರೇಷನ್ ಸಿಕ್ಕಾಪಟ್ಟೆ ಇತ್ತು. ಅದ್ರ ಆಕ್ಸಲರೇಷನ್ ನೋಡ್ಬಿಟ್ರೆ ಕಾರಲ್ಲಿ ಪವರ್ ಇಷ್ಟ ಆಯ್ತು ನಿಮ್ಗೆ? ಹಾ. ಸೊ ಕಾರಲ್ಲೂ ಟ್ರೈ ಮಾಡಿದ್ವಿ. ಹಾ. ಒಂದು ಆಕ್ಸಲರೇಷನ್ ಸಿಕ್ಕಾಪಟ್ಟೆ ಇದೆ. ಹೌದು ಗೇರ್ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಹೌದು. ಸಿಟಿ. ಪ್ಲಸ್ ಲಕಿಲಿ ನಮ್ಮ ಹತ್ರ ಇನ್ನೊಂದು ಕಾರ್ ಇದೆ, ನಿಸಾನ್ ಸನಿ. ಸೊ ಲಾಂಗ್ ಡ್ರೈವ್ ಇಸ್ ಟೇಕನ್ ಕೇರ್ ಆಫ್. ಸೊ ಅದು ಸೊ sort ಬರೀ ಆಯ್ತು. ಸಿಟಿನಲ್ಲೇ ಓಡಾಡ್ಬೇಕಲ್ಲ. ಹ್ಮ್ ಹ್ಮ್. ಸೊ ಯಾರು ಗೇರ್ ಹಾಕ್ತಾ ಕೂತ್ಕೊಂತಾರೆ. ಆಕ್ಚುಲಿ ಗೇರ್ ಇರೋ ನಾರ್ಮಲ್ ಪೆಟ್ರೋಲ್ ಗಾಡಿನೂ ಸಿಕ್ಕಾಪಟ್ಟೆ ಆಲ್ಮೋಸ್ಟ್ ಇವಿನಷ್ಟೇ ಬಂದ್ಬಿಡತ್ತೆ ಇತ್ತೀಚೆಗೆ. ಸೊ ಇವಿ ಇವಿ ಇಸ್ ದ ಫ್ಯೂಚರ್. ಸೊ ಕರೆಕ್ಟ್ ಆಗಿ ನಿಮ್ಗೆ ಸಿಟಿ ಡ್ರೈವಿಂಗ್ ಗೆ ಸೆಟ್ ಆಗುತ್ತೆ ಅಂತ. ಅಬ್ಸಲ್ಯೂಟ್ಲಿ ಇದನ್ನ ಬೆಂಗಳೂರು ಟ್ರಾಫಿಕ್ಗೆ ಅಂತಲೇ ಹಾ. ಟೈಲರ್ ಮೇಡ್ ಅದಕ್ಕೆ ಹುಡುಕೊಂಡು ತಗೊಂಡಿದ್ದು. Okay. ಬೇರೆ ಯಾವ ಯಾವ ಕಾರ್ ಟೆಸ್ಟ್ ಡ್ರೈವ್ ಮಾಡಿದ್ರಿ ಈ ತಗೊಂಡ್ಬಿಟ್ಟಾಗ? ಸೊ ಅಗೇನ್ ನಂದು ರಿಕ್ವೈರ್ಮೆಂಟ್ಸ್ ಅಲ್ಲಿ ಔಟ್ ಸ್ಟೇಷನ್ ಏನ್ ವಾಸ್ ಔಟ್ ಆಫ್ ದ ಪಿಕ್ಚರ್. ಸಿಟಿ City ಟ್ರಾಫಿಕ್ driving ಗೆ. ಪ್ರಕಾರ ಬೇಕಿತ್ತು. ಸೊ ಐ ನೀಡೆಡ್ ದ ಸ್ಮಾಲ್ ಕಾರ್. ಹೌದು. ಸ್ಮಾಲ್ ಕಾರಲ್ಲಿ ಎರಡೇ ಇದೆ, ಅದು ಒಂದು ಕಾಮೆಟ್, ಒಂದು ಟಿಯಾಗೋ. ಓಕೆ. ಕಾಮೆಟ್ ಇನ್ನು ಫ್ರೆಂಡ್ಸ್ ಇಂದ ಓಡಿಸಿದ್ದೆ. ಹ್ಮ್ ಹ್ಮ್ ಹ್ಮ್. ಒಳಗಡೆ ಎಲ್ಲ ಸೌಖ್ಯ ಚೆನ್ನಾಗಿದೆ. ಬಟ್ 2 ಡೋರ್ ಅಲ್ವಾ, ಒಂದೊಂದ್ಸರಿ ಹಾ. ಪೇರೆಂಟ್ಸ್ ಗೆ ದೊಡ್ಡವ್ರು ಕುತ್ಕೊಬೇಕು ಅಂದ್ರೆ ಅದೆಲ್ಲ ಸರ್ಕಸ್ ಮಾಡೋದು ಅಷ್ಟು ವಾಸ್ ಅ ಲಿಟಲ್ ಡಿಫಿಕಲ್ಟ್ ಹೌದು. ಇನ್ ಗ್ರೇಸ್ ಔಟ್. ಇದು ನಾರ್ಮಲ್ ಕಾರ್ ಇದೆ. ಇದು ನಾರ್ಮಲ್ ಕಾರ್ ತರನೇ. ಸೊ ಇವೆರಡೇ ಇದ್ದಿದ್ದು. ಇನ್ಫ್ಯಾಕ್ಟ್ ಪಂಚ್ ಸ್ವಲ್ಪ ಟ್ರೈಔಟ್ ಮಾಡಿದ್ದೆ. ಓಕೆ. ಬಟ್ ದೆನ್ ಓಕೆ ಲಾಕ್ಡ್ ಆನ್ ಟು ದಿಸ್ ಒನ್. ಓಕೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂದ್ರೆ, ಇವಿ ಅಂದಿದ ತಕ್ಷಣ ಫಸ್ಟ್ ಕೇಳತ್ತೆ ರೇಂಜ್. ಸೊ ಯಾವ ತರ ಇದೆ ರೇಂಜ್, ಹೆಂಗಿದೆ ಈ ಕಾರ್, ಎಷ್ಟು ಬರ್ತದೆ? ಸೊ ಇದ್ರಲ್ಲಿ ಎರಡ್ ತರ ಇದಾವಲ್ಲ, ಹ್ಮ್. ಒಂದು ಮೀಡಿಯಂ ರೇಂಜ್, ಒಂದು ಲಾಂಗ್ ರೇಂಜ್. ಹ್ಮ್. ಸೊ ಮೀಡಿಯಂ ರೇಂಜ್ 19.2 ಬ್ಯಾಟ್ರಿ, ಹ್ಮ್. ಲಾಂಗ್ ರೇಂಜ್ 24 ಬ್ಯಾಟ್ರಿ. 24. ಹ್ಮ್. ಆಕ್ಚುಲಿ ಅಂತ ಏನ್ ಡಿಫ್ರೆನ್ಸ್ ಇಲ್ಲ. ಹಾ. ಸೊ ನನಗೆ ಬಿಕಾಸ್ ಇನ್ಸೈಡ್ ಸಿಟಿನೇ ಇತ್ತು. ಸೊ ಸೊ ರೇಂಜ್ ವಾಸ್ ನಾಟ್ ಆಂಗ್ಸೈಟಿ ಫಾರ್ ಮೀ. ಓಕೆ. 100 ಮೇಲೆ ಏನ್ ಕೊಟ್ಟರು ಪರವಾಗಿಲ್ಲ ಅಂತ. ಬಟ್ ಇದು ಐ ಥಿಂಕ್ ಆಕ್ಚುಲಿ ಕ್ಲೇಮ್ಡ್ ಎಷ್ಟೋ 225 ಏನೋ ಇದೆ. ಓಕೆ. ಬಟ್ C75 ಅಂತ ಒಂದು ರೇಂಜ್ ಕೊಡ್ತಾರೆ. ದಟ್ ಇಸ್ ಹ್ಮ್. ಪ್ರೆಟಿ ಮಚ್ ಆಕ್ಯುರೇಟ್. ಹ್ಮ್ ಹ್ಮ್ ಐ ಥಿಂಕ್ ಇದಕ್ಕೆ 168 ಏನೋ ಇದೆ. ಆ ರೇಂಜ್. ಓಕೆ. ಸೊ ನಾನು ಡ್ರೈವ್ ಮಾಡಿದಾಗ ನಾರ್ಮಲಿ ನಂಗೆ ಅರೌಂಡ್ 175 ಬರುತ್ತೆ ವಿತೌಟ್ ಎ ಸಿ. ಓಕೆ. ಬ್ಯಾಂಗ್ಳೂರ್ ರೆಗ್ಯುಲರ್ ಟ್ರಾಫಿಕ್ ಕಂಡೀಷನ್ 175 ವಿತೌಟ್ ಎ ಸಿ. ಹಾ. ಆಕ್ಚುಲಿ ಹೊಸದು 500 ಕಿಲೋಮೀಟರ್ಸ್ ಮಾತ್ರ ಓಡಿಸಿರೋದು. ಸೊ ಸೊ ಮೋಸ್ಟ್ಲಿ ವಿತೌಟ್ ಎ ಸಿನೇ ಹಾ, ಹಾ. ಓಡಿಸಿರೋದು. ವಿತ್ ಎ ಸಿ ಪ್ರಾಬಬ್ಲಿ ಒಂದು 15-20 ಕಮ್ಮಿ ಮಾಡಿ, ಮೋಸ್ಟ್ಲಿ 155 to 160. ಸೊ 150 to 170 ರೇಂಜ್. 175 170 ವಿತೌಟ್ ಹಾ, ಎ ಸಿ, ಹಾ. 175 ನಂಗೆ ಬಂದಿದೆ. Okay. ಪ್ಲಸ್ ಇದರಲ್ಲಿ ಡ್ರೈವ್ ಮೋಡ್ ಇದೆ, ಇನ್ನೊಂದು ಸ್ಪೋರ್ಟ್ಸ್ ಮೋಡ್ ಇದೆ. ಹ್ಮ್. ಒನ್ ಆಫ್ ದ ಬೆಸ್ಟ್ ಫೀಚರ್ಸ್ ಐ ಲೈಕ್ ಇದು ಸ್ಪೋರ್ಟ್ಸ್ ಮೋಡ್. ಅದು ಹಾಕ್ಬಿಟ್ರೆ ಏನ್ ಗಾಡಿ ಆಕ್ಸಲರೇಷನ್ ಮಾಡ್ಕೊಂಡು ಹೋಗ್ಬಿಡ್ಬೋದು ಗೊತ್ತೇನೋ. ಅಂದ್ರೆ ನಥಿಂಗ್ ಲೈಕ್ ದಟ್. ಸೊ ಇನ್ಕ್ಲೂಡಿಂಗ್ 4 ಪೀಪಲ್ 5 ಪೀಪಲ್ ಕೂತ್ಕೊಂಡು ಹಾ. ಸ್ಪೋರ್ಟ್ಸ್ ಮೋಡ್ ಹಾಕಿದ್ರೆ ಏನ್ ಪವರ್, ಏನು ಯೋಚನೆ ಮಾಡಂಗಿಲ್ಲ. none of the petrol cars can ಮ್ಯಾಚ್ in the first 6-7 seconds. Up to 0 to 70 ವರೆಗೂ ಇನಿಷಿಯಲ್ ಆಕ್ಸಲರೇಷನ್ ಅಂತೂ 70 ಮೇಲೆ ಕಾನ್ಸೆಪ್ಟೇ ಇಲ್ಲ. ಸಿಟಿಲಿ ಯಾವ್ದು ಸಿಟಿ ಮೇಲೆ ಕಾನ್ಸೆಪ್ಟೇ ಇಲ್ಲ. ಸೊ ಇನಿಷಿಯಲ್ ಆಕ್ಸಲರೇಷನ್ ಅಂತೂ ಸೂಪರ್ ಆಗಿದೆ. ಇನಿಷಿಯಲ್ ಆಕ್ಸಲರೇಷನ್ ಸರ್. ಇದು ಚಾರ್ಜಿಂಗ್ ಟೈಮ್ ಅಂದ್ರೆ ನಾರ್ಮಲ್ ಆಗಿ ಎಷ್ಟು ಟೈಮ್ ಆಗುತ್ತೆ ಫುಲ್ ಚಾರ್ಜ್? ಸೊ ಟಿಪಿಕಲಿ ಅರೌಂಡ್ 7.5 8 hours ಅಂತ ಕೊಡ್ತಾರೆ. ಕೊಡ್ತಾರೆ, okay. 7. ಹಾ. ಬಟ್ ಬಿಕಾಸ್ ನಾನು ಝೀರೋ ಯಾವತ್ತೂ ಬರ್ಸಿಲ್ಲ, ಮೋಸ್ಟ್ಲಿ 20% 20-25 ನಲ್ಲೇ ಚಾರ್ಜ್ ಹಾಕ್ಬಿಡ್ತೀನಿ. ಹ್ಮ್ ಹ್ಮ್. ಸೊ 20 ಇದ್ದಾಗ ಚಾರ್ಜ್ ಹಾಕಿದ್ರೆ ಅರೌಂಡ್ 5.5 hours ಒಳಗಡೆ 100 ಆಗ್ಬಿಡುತ್ತೆ. ಫುಲ್ ಆಗುತ್ತೆ. ಸೊ 5.5 hours ಫುಲ್ ನೈಟ್ ಏನೂ ನೆಸೆಸರಿ ಇಲ್ಲ. ಬಟ್ ಬಟ್ ನೈಟ್ ಅದು ಆಟೋ ಕಟ್ ಆಗ್ಬಿಟ್ಬಿಡಿ, ಆಫ್ ಆಗುತ್ತಲ್ಲ? ಆಟೋ ಕಟ್ ಆಫ್ ಆಗ್ಬಿಡುತ್ತೆ. 100 ಆದ್ಮೇಲೆ ಆಗುತ್ತೆ. ಹ್ಮ್ ಹ್ಮ್. ಸೊ ನೈಟ್ ಆಗ್ಬಿಟ್ಬಿಟ್ರೆ ಮಾರ್ನಿಂಗ್ ಇರುತ್ತೆ. ಮಾರ್ನಿಂಗ್ ಹಾಕಿದ್ರು ಇದ್ರಲ್ಲಿ ಮಧ್ಯಾಹ್ನ ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಇದೆಯಾ ಇಲ್ಲ? ಫಾಸ್ಟ್ ಚಾರ್ಜಿಂಗ್ ಇದೆ. ಐ ಥಿಂಕ್ ಡಿಫಾಲ್ಟ್ ನಮಗೆ ಕೊಟ್ಟಿರೋ ಚಾರ್ಜರ್ ಇಸ್ ನಾರ್ಮಲ್ ಮನೆಗೆ ಹಾಕೋ ಚಾರ್ಜರ್. ಓಕೆ. 5.5-6 hours ಅಲ್ಲಿ ಹಾ. ಚಾರ್ಜ್ ಆಗುತ್ತೆ. ಬಟ್ ಇನ್ನು ಹೈ ಎಂಡ್ ಚಾರ್ಜರ್ ಇದೆ, ಹ್ಮ್ ಹ್ಮ್ ನಾನು ಕೊಂಡ್ಕೊಂಡಿಲ್ಲ. ಹ್ಮ್.
ಪ್ಲಸ್ DC ಚಾರ್ಜರ್ಸ್ ಕಂಪ್ಯಾಟಬಲ್ ಇದೆ. ಇದಕ್ಕೆ ಸೊ ಐ ಥಿಂಕ್ ದಟ್ ವಾಸ್ ಒನ್ ಅದರ್ ಡಿಫ್ರೆನ್ಶಿಯೇಟಿಂಗ್ ಫ್ಯಾಕ್ಟರ್. ಅದು ಫ್ರಮ್ MG. ಫ್ರಮ್ MG ಕಾಮೆಂಟ್ ಅಲ್ಲಿ Engine fast ಇರಲಿಲ್ಲ. ಇವಾಗ ಇದ್ರಲ್ಲಿ ಹೊಸ ಮಾಡೆಲ್ ಅಲ್ಲಿ ಬಿಟ್ಟಿರ್ಬೇಕು, ಬಟ್ ಅದು ಅಗೇನ್ ಟಾಪ್ ಮಾಡೆಲ್ ಮಾತ್ರ ಬರುತ್ತೆ ಅವಾಗ. ಇದು ಬೇಸ್ ಮಾಡೆಲ್ ಅದೇ ಇದ್ರಲ್ಲಿ ಇದ್ರಲ್ಲಿ ಬೇಸ್ ಗೊತ್ತಿದೆ. ಮಾಡೆಲ್ ಇಂದಾನೆ ಚಾರ್ಜಿಂಗ್ ಎಲ್ಲವೂ ಇದೆ. ಸೊ ಸೊ ನೀವು ಫಾಸ್ಟ್ ಚಾರ್ಜಿಂಗ್ ಸೆಟಪ್ ಇದ್ರೂ ಸಪೋರ್ಟ್ ಮಾಡುತ್ತೆ ಇದು. ಕರೆಕ್ಟ್ ತೋರಿಸ್ಲಾ ಅದು. ಸೊ ಇದು ಚಾರ್ಜಿಂಗ್ ಇದು. ಹಾ. ಸೊ ಅದ್ರಲ್ಲಿ ಎರಡು ಆಪ್ಷನ್ ಇಲ್ಲೇ ಇದೆ. ಎಸ್, ಫಾಸ್ಟ್ ಚಾರ್ಜರ್ ಇದೆ, ನಾರ್ಮಲ್ ಚಾರ್ಜರ್ ಇದೆ. ಸೊ ಇದು ನಾರ್ಮಲ್ ಚಾರ್ಜರ್ ಇರೋದು ತೋರಿಸ್ತೀನಿ. ಅದು ಇದು ಹೊರಗಡೆ ಫಾಸ್ಟ್ ಚಾರ್ಜ್ DC ಇರತ್ತಲ್ಲ, ಅದು ಹಾಕಿದ್ರೆ 56 ಮಿನಿಟ್ಸ್ ಏನೋ ಕ್ಲೇಮ್ ಮಾಡಿದ್ರೆ ಅದು ಫುಲ್ ಆಗುತ್ತೆ. ಓ, ಸೊ ಒಂದ್ಸಲಿ ಒಂದ್ ಕಡೆ ಹಾಕಿ ಊಟ ಗೀಟ ಮಾಡೋದ್ರಲ್ಲಿ ನೆಕ್ಸ್ಟ್ ಪ್ಲಸ್ 19 ವಾಟ್ ಬ್ಯಾಟ್ರಿ ಅಷ್ಟೇ ಅಲ್ಲ, ಬೇಗನೆ ಚಾರ್ಜ್ ಆಗುತ್ತೆ, ಆಗ್ಬಿಡತ್ತೆ 1 hour ಅಲ್ಲಿ ಆಗುತ್ತೆ. ಇದು ಒನ್ ಅದರ್ ಥಿಂಗ್ ಇಸ್ ಬೂಟ್ ಸ್ಪೇಸ್ ಏನ್ ಜಾಸ್ತಿ ಕಾಂಪ್ರಮೈಸ್ ಇಲ್ಲ, ಏನಿಲ್ಲ, ಎಲ್ಲ ನಾರ್ಮಲ್ ಹೆಂಗಿತ್ತು ಅದೇ ಇದೆ. ಸೊ ದಿಸ್ ಇಸ್ ದಿ ಚಾರ್ಜರ್ ಗನ್ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಎಕ್ಸ್ಟ್ರಾ ಬೈ ಮಾಡೋದು ಏನು ಇಲ್ಲ? ಇಲ್ಲ, ಎವ್ರಿಥಿಂಗ್ ಕಮ್ಸ್ ವಿತ್ ದ ಕಾರ್ ಓನ್ಲಿ. ಅಗೇನ್ ಸರ್ಪ್ರೈಸ್. ಒನ್ ಅದರ್ ಥಿಂಗ್ ಸಾಕೆಟ್ ಹಿಂಗ್ ಹಾಕಿದ್ರೆ ಫ್ಯೂ ಇಂಟ್ರೆಸ್ಟಿಂಗ್ ಫೀಚರ್ಸ್. ಸಾಕೆಟ್ ನೀವು ನೀವೆಲ್ಲ ಹೋಗಿರ್ತೀರಲ್ಲ, ಯಾರೋ ಇದೆಲ್ಲ ಕತ್ಕೊಂಡು ಹೋಗ್ಬಿಟ್ರೆ, ಸೊ ಇದನ್ನ ಚಾರ್ಜ್ ಮಾಡಿದ್ರೆ ಇದನ್ನ ಯಾರು ಹೊರಗೆ ತೆಗಿಯಂಗೂ ಇಲ್ಲ. ಒಳಗಡೆ ಒಂದು ಬಟನ್ ಇದೆ, ಅದನ್ನ ಮಾಡಿದ್ರೆ ಮಾತ್ರ ಇಲ್ಲಿ ಬರ್ಬೋದು. ಓಕೆ. ಸೊ ಒನ್ ಮೋರ್ ನೈಸ್ ಸೇಫ್ಟಿ ಫೀಚರ್ ಇಸ್ ಇದು ಆನ್ ಆಗಿದ್ದಾಗ ಕಾರ್ ಮುಂದೆ ಹೋಗಲ್ಲ. ಮರ್ತೋಗಿರ್ತೀವಲ್ಲ ನಾವು, ಹೋಗ್ಬಿಟ್ಟು ಕಾರ್ ಸ್ಟಾರ್ಟ್ ಮಾಡಿ ಹೋಗ್ಬಿಟ್ರೆ ಇದು. ಸೊ ಈ ತರ ಬೇಸಿಕ್ ಚೆಕ್ಸ್ ಎಲ್ಲ ಇದೆ. ಪ್ಲಸ್ ಒನ್ ಮೋರ್ ಸರ್ಪ್ರೈಸಿಂಗ್ ಫ್ಯಾಕ್ಟ್ ವಾಸ್ ಮನೆಯಲ್ಲೂ ಬಂದು ನಿಮಗೆ ಅದು ಫಿಟ್ ಮಾಡಿ, ಅದು ಚಾರ್ಜರ್ ಪಾಯಿಂಟ್ ನಾರ್ಮಲ್ ಸಾಕೆಟ್ ಒಂದು ಫಿಟ್ ಮಾಡ್ಕೊಂಡ್ರೆ ಸಾಕು. ಅಲ್ಲ, ಅವರೇ ಮಾಡಿ ಹೋಗ್ತಾರೆ ಟಾಟಾ. ಹೌದಾ? ಓಕೆ. ಅಂಡ್ ಸರ್ಪ್ರೈಸಿಂಗ್ಲಿ ದಟ್ ಇಸ್ ಆಲ್ಸೋ ಫ್ರೀ ಆಫ್ ಕಾಸ್ಟ್. ಸೊ ಮನೆಯಲ್ಲಿ ನಮ್ದು ಮೀಟರ್ ಇಂದ ತಗೊಂಡು ಪಾಯಿಂಟ್ ಗೆ ಫಿಟ್ ಮಾಡಿ ಹೋಗಿದೆ. ಸೊ ದೋಸ್ ಆರ್ ಆಲ್ ಅಡಿಷನಲ್ ಸರ್ಪ್ರೈಸಸ್. ಆಕ್ಚುಲಿ ನನಗೂ ಸರ್ಪ್ರೈಸ್. ನಾನು ಎಲ್ಲಿ ಎಕ್ಸ್ ಶೋರೂಮ್ ಮೇಲೆ ಕ್ಲೀನ್ ಆಗಿ ಪ್ರಮೋಟ್ ಮಾಡ್ತಾ ಇದ್ದಾರೆ EV ನಾಗಂದ್ರೆ ಟಾಟಾ ಅವರು. ರೈಟ್. ಎಕ್ಸ್ ಶೋರೂಮ್ ಪ್ರೈಸ್ ಏನಿದೆಯೋ ಅದೇ, there's no hidden cost. In fact, you get many things included, surprisingly. ಕರ್ನಾಟಕದಲ್ಲಿ ಈಗ ರೋಡ್ ಟ್ಯಾಕ್ಸ್ ಇಲ್ದಿರೋದಕ್ಕೆ ಅದನ್ನು ಒಂದು ಅಡ್ವಾಂಟೇಜ್ ಆಯ್ತು ನಿಮಗೆ. That was one big advantage. ಎಕ್ಸ್ ಶೋರೂಮ್ ಪ್ರೈಸ್ ಮೇಲೆ typically Karnataka road tax is probably one of the highest in the country. So that is a big amount ಅಲ್ಲಿ. ಸದ್ಯಕ್ಕೆ ಇದರಲ್ಲಿ 0 ರೋಡ್ ಟ್ಯಾಕ್ಸ್ ಇದೆ. ನನಗೆ ಇದು RC ಗಿರ್ಸಿ ಮಾಡಿಸೋದಕ್ಕೆ ಐ ಥಿಂಕ್ 2200 ನಾಮಿನಲ್ ಪ್ರೈಸ್ ಅಷ್ಟೇ. ಶೋರೂಮ್ ಪ್ರೈಸ್ ಏನಿದೆಯೋ ಪ್ಲಸ್ 2200 ರೂಪಾಯಿ ಕೊಟ್ಟರೆ ಗಾಡಿ ಇನ್ಕ್ಲೂಡಿಂಗ್ ಎವ್ರಿಥಿಂಗ್, ಇನ್ಕ್ಲೂಡಿಂಗ್ ಚಾರ್ಜಸ್ ಸಹಿತ. ಸೊ ದಟ್ಸ್ ವೆರಿ ಗುಡ್. ಸೊ ನೆಕ್ಸ್ಟ್ ಬಂದು ರನ್ನಿಂಗ್ ಕಾಸ್ಟ್ ಆಬ್ವಿಯಸ್ಲಿ ತುಂಬಾ ಕಮ್ಮಿ ಇರುತ್ತೆ, ಬಟ್ 1 ಕಿಲೋಮೀಟರ್ಗೆ ನೀವು ಟ್ರ್ಯಾಕ್ ಮಾಡಿರೋ ಪ್ರಕಾರ ಎಷ್ಟು ಬೀಳ್ಬೋದು? ಒಂದು ಫುಲ್ ಚಾರ್ಜ್ ಮಾಡಿದ್ರೆ 175 ನನಗೆ ಬರ್ತಾ ಇದೆ. ಫುಲ್ ಚಾರ್ಜ್ ಇಸ್ 19 ವಾಟ್. 19 ವಾಟ್ ಎಷ್ಟು? ಅರೌಂಡ್ 7-8 ರೂಪಿ ಏನೋ ಕರೆಂಟ್ ಚಾರ್ಜ್. ಸೊ 150 ರೂಪಿಗೆ ಅರೌಂಡ್ 175, ಆಲ್ಮೋಸ್ಟ್ 80 ಪೈಸಾ ಏನೋ ಬಿದ್ದಂಗೆ ಆಯ್ತು. ಪ್ಲಸ್ ಫಸ್ಟ್ 3 ಏನೋ ಸರ್ವಿಸಿಂಗ್ ಫ್ರೀ ಆಗೇ ಇದೆ. ಓಕೆ. ಪ್ಲಸ್ ಸರ್ವಿಸಿಂಗ್ ರೇಂಜ್ ಅಂತ ಏನ್ ಜಾಸ್ತಿ ಇರಲ್ಲ. ಹೌದು, ಇಂಜಿನ್ ಇದ್ರೇನೆ ಮೇನ್ ಏನಾದ್ರೂ ಮುಟ್ಟಕ್ ಬರುತ್ತೆ ಇದ್ರಲ್ಲಿ. ಬರೀ ಆದ್ರೆ ಸುಮ್ನೆ ವಾರಂಟಿ ವಾಯ್ಡ್ ಆಗದೆ ಇರ್ಲಿ ಅಂತೇಳಿ ಸುಮ್ನೆ ಹೋಗಿ ಸರ್ವಿಸಿಂಗ್ ತೋರಿಸ್ಕೊಂತೀವಿ ಹೊರತು ಆಕ್ಚುಲಿ ಏನು. ಸೊ 1 ರೂಪಿ ಇಲ್ಲ 2 ರೂಪೀಸ್ ಮ್ಯಾಕ್ಸ್. 80 ಪೈಸಾ ಇಸ್ ರನ್ನಿಂಗ್ ಕಾಸ್ಟ್. ಅದ್ರ ಮೇಲೆ ಸರ್ವಿಸ್ ಚಾರ್ಜ್ ಎಷ್ಟು? ಸರ್ವಿಸಿಂಗ್ ಸುಮ್ನೆ ನಾಮಕಾವಸ್ತು. ಯಾಕಂದ್ರೆ ಇದು ಬ್ಯಾಟ್ರಿಗೆ 1,60,000 ಕಿಲೋಮೀಟರ್ ವಾರಂಟಿ ಇದೆ, 8 year ವಾರಂಟಿ ಇದೆ. ಆಮೇಲೆ ಅದ್ರ ಟರ್ಮ್ಸ್ ಅಂಡ್ ಕಂಡೀಷನ್ ಅಲ್ಲಿ ಏನೇನ್ ವಾಯ್ಡ್ ಇದೆಯೋ ಗೊತ್ತಿಲ್ಲ, ಅದಕ್ಕೆ ಟೈಮಿಂಗ್ಸ್ ಪ್ರಕಾರ ಸರ್ವಿಸಿಂಗ್ ಹೋಗಿ ಕೊಟ್ಬಿಡೋದು. ಬಿಕ್ಕಿದು ಇದು ವೀಲ್ ಬ್ರೇಕ್ ಅದು ಇದು ಡೈನಾಮಿಕ್ಸ್ ಸ್ವಲ್ಪ ಸರ್ವಿಸ್ ಮಾಡ್ಕೊಂಡ್ಲಿ ಅಂತ. ಅದರ್ವೈಸ್ ನನ್ನ ಪ್ರಕಾರ ಎಂತದೂ ಇಲ್ಲ. ಇದರಲ್ಲಿ ಇನ್ನೊಂದು ಡಿಸ್ಅಡ್ವಾಂಟೇಜ್ ಇದೆಲ್ಲ, ಅಂದ್ರೆ EV ಇರೋದ್ರಿಂದ ನೀವು ವೈರಿಂಗ್ ಏನು ಟಚ್ ಮಾಡಕ್ಕಾಗಲ್ಲ. ಇನ್ಶೂರೆನ್ಸ್ ಕ್ಲೇಮ್ ಆಗಲ್ಲ. ಕರೆಕ್ಟ್. ಅದೊಂದು ಇಂಪಾರ್ಟೆಂಟ್ ಇದು. ಈಗ ಎಕ್ಸ್ಟ್ರಾ ಫಿಟ್ಟಿಂಗ್ ಅದು ಇದು ಏನಾದ್ರು ಮಾಡ್ಸ್ಕೊಬೇಕಾದ್ರೆ ಪೆಟ್ರೋಲ್ ಕಾರ್ ನಿಮ್ ಕೈಲಿ ಬಂದ್ಮೇಲೆ ಎಲ್ಲ ನಿಮ್ದು ಏನ್ ಬೇಕಾದ್ರೂ ಆರಾಮಾಗಿರ್ಬೋದು. ಇದ್ರಲ್ಲಿ ಅದು ಬಟ್ ಐ ಥಿಂಕ್ ಶೋರೂಮ್ ಅವರಿಂದ ಒಂದು ಕೇಳಿದ್ದೆ, ವಾರ್ 2 ಕಡೆಯಿಂದ ಬರುತ್ತೆ. ಒಂದು ನಿಮ್ದು ಮೇನ್ ಲೈನ್ ಇಂದ ಹೇಳ್ಕೊಳ್ಳೋದಕ್ಕೆ ಅಬ್ಸಲ್ಯೂಟ್ಲಿ ಡು ನಾಟ್ ರೆಕಮೆಂಡ್ ಇಟ್. ಯಾಕಂದ್ರೆ ಅದು ಬ್ಯಾಟರಿ ಇಂದಾನೆ ಬರುತ್ತೆ. ಬಟ್ ವಾಟ್ ದೇ ಅದರ್ವೈಸ್ ಈಸ್ ಅದೇನು ಫ್ಯೂಸ್ ಇಂದ
ಸಾಕೆಟ್ ತರ. ಸಾಕೆಟ್ ಇಂದ ಎಳ್ಕೊಂಡ್ರೆ ಅದೇನ್ ಜಾಸ್ತಿ ಕನ್ಸ್ಯೂಮ್ ಮಾಡ್ಕೊಳಲ್ಲ. ಓಕೆ. ಪ್ಲಸ್ ಆಲ್ವೇಸ್ ಆನ್ ಮೋಡ್ ಅಲ್ಲೂ ಇರಲ್ಲ. ಹ್ಮ್. ಸೊ ಅವಾಗೇನ್ ಅಂತ ಡೈರೆಕ್ಟ್ Problem. ವಾಯ್ಡ್, ಬಟ್ ಇಟ್ ವಾಸ್ ಅ ಗ್ರೇ ಏರಿಯಾ. ಅವ್ರು ಎಕ್ಸ್ಪ್ಲಿಸಿಟ್ಲಿ ಅವ್ರು ಏನ್ ಬೇಕಾದ್ರೂ ಹಂಗೇನಿಲ್ಲ ಅಂತಲೂ ಹೇಳಲ್ಲ. ಹಾ, ಹಾ. ಬಟ್ ರೆಕಮೆಂಡೇಶನ್ ವಾಸ್ ಡೈರೆಕ್ಟ್ ಮೇನ್ ಇಂದ ಎಳ್ಕೊಬೇಡಿ, ಯಾಕಂದ್ರೆ ಇಟ್ ಇಸ್ ಆಲ್ವೇಸ್ ಆನ್ ಇರುತ್ತೆ. ಯಾಕಂದ್ರೆ ಇಲ್ಲಿ ನಾರ್ಮಲ್ ಬ್ಯಾಟ್ರಿನೂ ಇದೆ. ಹಾ, If I want to ನಾರ್ಮಲ್ Amaron in ನಾರ್ಮಲ್ ಬ್ಯಾಟ್ರಿ ಇರುತ್ತಲ್ಲ, ಅದು ಅದರಿಂದ ಒಂದು ಸಾಕೆಟ್ ಇದೆ, ಅಲ್ಲಿಂದ ಅಲ್ಲಿಂದ ಎಳ್ಕೊಂಡು ತಗೊಂಬೋದು. ಮಾಡ್ಕೋಬಹುದು. ಪ್ಲಸ್ ಅಂತ ಏನ್ ಎಕ್ಸ್ಟ್ರಾ ಮಾಡ್ಬೇಕಂತ ನೆಸೆಸರಿನೂ ಇಲ್ಲ. ಹಾ. ಯಾಕಂದ್ರೆ ನೀವು ಮಿಡ್ ರೇಂಜ್ ಕಾರ್ ತಗೊಂಡ್ರು ಅದರಲ್ಲಿ ಎಲ್ಲ ಕವರ್ ಎಲೆಕ್ಟ್ರಿಕ್ ಇರುತ್ತೆ, ಹರ್ಮನ್ ಸ್ಪೀಕರ್ಸ್ ಎಲ್ಲ ಇರುತ್ತೆ, ಓಕೆ. ಎವ್ರಿಥಿಂಗ್ ಇಸ್ ನಾರ್ಮಲ್ ಓನ್ಲಿ. ಬಟ್ ಬೇಕಿದ್ದರೆ ಮಾಡ್ಕೋಬಹುದು. ಬಟ್ ರೈಟ್ ಪಾರ್ಟ್. ಪಾಸಿಟಿವ್ಸ್ ಆಯ್ತು. ಇದ್ರಲ್ಲಿ ನೀವೇನಾದ್ರೂ ಕಾನ್ಸ್ ಅಂದ್ರೆ ಏನ್ ಹೇಳ್ಬೋದು ಅಂತ? ಐ ಥಿಂಕ್ ಇದು ಮೈಲೇಜ್ ವಿಲ್ ಆಲ್ವೇಸ್ ಬಿ ದ ಕಾನ್ಸ್. So ಮೈಲೇಜ್ ಅಂದ್ರೆ range, I meant to say, ಯಾರಿಗೆ ಜಾಸ್ತಿ ಬೇಕು ಅಂತ ಅನ್ಕೊಳ್ಳೋರಿಗೆ ಲಾಂಗ್ ಡ್ರೈವ್ ಇಲ್ಲಾಂದ್ರೆ ನೀವು ಸ್ವಲ್ಪ ಇನ್ಫ್ಯಾಕ್ಟ್ ಔಟ್ಸೈಡ್ ಸಿಟಿ ಏನಾದ್ರು ಹೋಗೋ ಚಾನ್ಸಸ್ ಇದ್ರೆ ದಟ್ ವಿಲ್ ಪ್ರಾಬ್ಲಿ ಬಿ ದ ಓನ್ಲಿ ಕಾನ್ಸ್ ಇನ್ ಮೈ ವ್ಯೂ. ಪ್ಲಾನ್ ಮಾಡ್ಕೊಂಡೇ ಹೋಗಿ ಪ್ಲಾನ್ ಮಾಡ್ಕೊಂಡು ಹೋಗ್ಬೇಕು. ಎಕ್ಸಾಂಪಲ್ ನಾವ್ ಹೇಳಿದ್ವಲ್ಲ, ಮೈಸೂರ್ವರೆಗೂ ಪ್ರಾಬ್ಲಿ ಹೋಗ್ಬಿಡ್ಬೋದು, 120 150 ಪರವಾಗಿಲ್ಲ. ಇನ್ನು ಸ್ವಲ್ಪ ಮುಂದೆ ಹೋಗ್ಬೇಕಂದ್ರೆ ನೀವು Charging ನೋಡ್ಬೇಕು setup ಚಾರ್ಜರ್ ಬೇಕೇ ಸ್ಟೇಷನ್ ಎಲ್ಲಿದೆ. ಬೆಂಗಳೂರು ಒಳಗಡೆ ಆದ್ರೆ ಪರವಾಗಿಲ್ಲ, ಸುಮಾರು ಜಾಗದಲ್ಲಿ ಎಲ್ಲಾ ಕಡೆ ಇರತ್ತೆ. ಬಟ್ ಬೇರೆ ಕಡೆ ಅಷ್ಟು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಿದ್ಯೋ ಇನ್ನಾಗಿಲ್ಲ. ಇಲ್ವೋ ಗೊತ್ತಿಲ್ಲ. ಪ್ಲಸ್ ಅಲ್ಲಿದ್ರು ನಾವೇನ್ ಒಬ್ರೇನ ಎಲ್ಲ ನಮ್ ಮುಂದೆ ವೇಟಿಂಗ್ ಇರುತ್ತೆ. ನಮ್ ಮುಂದ್ಗಡೆ ಏನಾದ್ರು 4 ಕಾರ್ ಇದ್ಬಿಡ್ತು ಅಂದ್ರೆ, ಒಂದೊಂದ್ ಕಾರಿಗೆ 1 hour ಆಯ್ತು ಅಂದ್ರೆ ನಾವ್ ಹೇಳ್ತೀವಿ ನಾವ್ ಕಾಫಿ ಬ್ರೇಕ್ ಕುಡ್ಕೊಂಡ್ ಬರೋಷ್ಟಕ್ಕೆ ಆಗತ್ತೆ. ಬಟ್ ಅವ್ರು 4 ಜನ ಇದ್ಬಿಟ್ಟಿದ್ರೆ ಹೌದೌದು. ಅವೆಲ್ಲ ಇರತ್ತೆ. ಬಟ್ ಬಿಕಾಸ್ ಮೈ ನೀಡ್ ವಾಸ್ ಜಸ್ಟ್ ಇನ್ಸೈಡ್ ನಿಮ್ಗೆ ಸಿಟಿ, ಸಿಟಿ ಆಸ್ ಆಫ್ ನೌ ಟಚ್ ವುಡ್ ಝೀರೋ ಕಾನ್ಸ್, ಜಸ್ಟ್ ಬಿಕಾಸ್ ನೀವು City ಸಿಟಿ ಇದ್ರಲ್ಲಿ ಕ್ರೀಪ್ ಮೋಡ್ ಅಂತಲೂ ಇದೆ. ಅಂದ್ರೆ ಬಂಪರ್ ಟು ಬಂಪರ್ ಟ್ರಾಫಿಕ್ ಇದ್ದಾಗ ದ ಕಾರ್ ಸ್ಲೋಲಿ ಕೀಪ್ಸ್ ಟ್ರಾವೆಲಿಂಗ್. ನೀವು ಬರೀ ಬ್ರೇಕ್ ಹಾಕಿ ಕಂಟ್ರೋಲ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಅದು ಅದೇ ಸ್ವಲ್ಪ ಅದು ಸ್ಲೋ ಮುಂದೆ ಆಗಿ ಮುಂದೆ ಹೋಗ್ತಾ ಹೋಗ್ತಾ ಇರುತ್ತೆ. ಸೊ ಬಂಪರ್ ಟು ಬಂಪರ್ ಟ್ರಾಫಿಕ್ ಅಲ್ಲಿ ದಟ್ ವಾಸ್ ಅ ವೆರಿ ಗುಡ್ ಫೀಚರ್. ನಾರ್ಮಲ್ ಕಾರ್ಗಳಲ್ಲಿ ಹೈ ಎಂಡ್ ಕಾರಲ್ಲೇ ಬರುತ್ತೆ ಅಂತ ಹೇಳಿ ಕ್ರೀಪ್ ಫಂಕ್ಷನ್ ಇಸ್ ರಿಲೇಟಿವ್ಲಿ ಕನ್ಸಿಡರ್ಡ್ ಹೌದೌದು. ಅಡ್ವಾನ್ಸ್ಡ್. ಹೌದು. AMT ಇದರಲ್ಲಿ ಮೋಸ್ಟ್ಲಿ ಬರೋದು ಇಲ್ಲ. ಬರೋದಿಲ್ಲ. ಹೌದು. ಇದರಲ್ಲಿ ನಾರ್ಮಲ್ ಬೇಸ್ ಮಾಡೆಲ್ ಇಂದಾನೆ ಕೊಡ್ತಾ ಬರುತ್ತೆ. ಇದೆ. ಕ್ರೀಪ್ ಮಾಡೆಲ್. ಇನ್ನೊಂದು ಹಿಲ್ ಹೋಲ್ಡ್ ಅಂತಲೂ ಇದೆ. ಇದರಲ್ಲಿ ಹೌದಾ? ಹಿಲ್ ಹೋಲ್ಡ್ ಅಸಿಸ್ಟ್ ಅಂತ ಇದೆ. ಸ್ವಲ್ಪ ನೀವು ಸ್ಟಾಪ್ ಸ್ವಲ್ಪ ಹಿಂದ್ ಮುಂದೆ ಮುಂದೋಗುತ್ತೆ. ಬಟ್ ವಾಟ್ ಯು ಹ್ಯಾವ್ ಸೀನ್ ಇಸ್ ಆಕ್ಸಲರೇಷನ್ ಕೊಡೋದು ಏನ್ ಬೇಡ, ಕ್ರೀಪ್ ಮೋಡ್ ಟೇಕ್ಸ್ ಕೇರ್ ಆಫ್ ಇಟ್ ಸೆಲ್ಫ್. Okay. ಬಟ್ ಹಾಫ್ ಅ ಇಂಚ್ ಏನೋ ಹಿಂದೋಗಿ ಮುಂದೋಗುತ್ತೆ. ಇದ್ರಲ್ಲಿ ಹೈ ಎಂಡ್ ಅಲ್ಲಿ ಹಿಲ್, ಅದು ಏನೇನೋ ಹೆಸರು ಗೊತ್ತಿಲ್ಲ, ಹಿಲ್ ಇದರಲ್ಲಿ ಹಿಲ್ Hill ಅಸಿಸ್ಟ್ ಇದೆ, ಅದ್ರಲ್ಲಿ ಅದಕ್ಕೆ hill ಸ್ವಲ್ಪ hold ಹಿಂದೋಗಿ ಇರುತ್ತೆ. ಮುರುತ್ತೆ. ಅದರಲ್ಲಿ ಹಿಲ್ ಕಂಟ್ರೋಲ್ ಇದೆ, ಓಕೆ. ಅವಾಗ ಹಿಂದೆನೆ ಬರಲ್ಲ. ನೀವು ಹೆಂಗಾದ್ರೂ ಅಪ್ ಅಲ್ಲಾದ್ರೂ ಸ್ಟಾಪ್ ಮಾಡಿ, ಅದ್ರ ಕಡೆ ಹಂಗೆ ಅಲ್ಲೇ ಮುಂದೆ. ಮುಂದೆ ಬಟ್ ಅವೆಲ್ಲ ಆಡೆಡ್ ಅಡ್ವಾಂಟೇಜ್ ಈ ರೇಂಜ್ ಗೆ. ಬಟ್ ಅದಕ್ಕೆ ಹೈ ಎಂಡ್ ಇಸ್ ಆಲ್ಮೋಸ್ಟ್ 2 lakhs ಎಕ್ಸ್ಟ್ರಾ. ಹೌದೌದು. ಬಟ್ ವಾಟ್ ಐ ಆಮ್ ರಿಯಲಿ ಕಂಫರ್ಟಬಲ್ ಇಸ್ ಬೇಸಿಕ್ ಮಾಡೆಲ್ ಅಲ್ಲಿ ಏನು ಇಲ್ಲದೆ ಬೈ ಡಿಫಾಲ್ಟ್ ಎಷ್ಟೊಂದು ಬಂದ್ಬಿಡತ್ತೆ. ಹಿಲ್ ಹೌದು. ಅಸಿಸ್ಟ್ ಬರುತ್ತೆ, ಆಟೋಮ್ಯಾಟಿಕ್, ಎವ್ರಿಥಿಂಗ್ ಇಸ್ ಆಟೋಮ್ಯಾಟಿಕ್ ಓನ್ಲಿ. ಅದೇ ಅದು ನಾರ್ಮಲ್ ಕಾರಿಗೆ ಹೋದ್ರೆ ಇವೆಲ್ಲ ಟಾಪ್ ಎಂಡ್ ಫೀಚರ್ಸ್ ಇದು. ಕರೆಕ್ಟ್. ಇನ್ನೊಂದು ನಾವೇನ್ ಕಂಪೇರ್ ಮಾಡ್ಬೇಕಂದ್ರೆ, ಕಂಪೇರ್ ಇಟ್ ವಿತ್ ದಿ ಆಟೋಮ್ಯಾಟಿಕ್ ವರ್ಷನ್ ಆಫ್ ದ ಕಾರ್. ಹೌದು. ಅದು ಸ್ವಲ್ಪ ಮೀಡಿಯಂ ಇಂದ ಹೈ ಎಂಡ್ ರೇಂಜ್ ಇಲ್ಲೇ ಸ್ಟಾರ್ಟ್. ಹೌದು ಹೌದು. ಸೊ ನೀವು ಅದಕ್ಕೆಲ್ಲ ಕಂಪೇರ್ ವಿತ್ ರೋಡ್ ಟ್ಯಾಕ್ಸ್ ಕಂಪೇರ್ ರೋಡ್ ಮಾಡ್ಬೇಕು. ಟ್ಯಾಕ್ಸ್, ಮೇಂಟೆನೆನ್ಸ್. ಆಕ್ಚುಲಿ ಇಫ್ ಐ ಸಿ ದಿಸ್ ಇಸ್ ಚೀಪರ್. ಓಕೆ. ಸೊ ಪ್ರಾಬ್ಲಿ ಗೋಯಿಂಗ್ ಫಾರ್ವರ್ಡ್ ಇಟ್ ವಿಲ್ ಫರ್ದರ್ ಇನ್ನ ಹೋಗ್ತಾ ಇನ್ನು ಇದೆ develop ಚೀಪ್ ಆಗುತ್ತೆ. ಆಗ್ತಾ ಹೌದು, ಇರುತ್ತಲ್ಲ ಇನ್ನು ಇವಿನೇ. ಸೊ ಇವಿ ಇಸ್ ದ ಫ್ಯೂಚರ್ ನನ್ನ ಪ್ರಕಾರ. ಬಟ್ ಹೌದು. ದಟ್ಸ್ ವಾಟ್ ಐ ಫೀಲ್. ಕರೆಂಟ್ ಸ್ಟೇಟ್ ಅಲ್ಲಿ ಇವಿದೆ ಫ್ಯೂಚರ್ ಇವಿನೇ ಇದೆ. ಫ್ಯೂಚರ್. ಓಕೆ, ಥ್ಯಾಂಕ್ ಯು ಸರ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಅವರು ಆಲ್ಮೋಸ್ಟ್ ಎಲ್ಲಾ ಆಸ್ಪೆಕ್ಟ್ಸ್ ಕವರ್ ಮಾಡಿದ್ದಾರೆ ಟಾಟಾ ಟಿಯಾಗೋ. ಸೊ ನೀವೇನಾದ್ರೂ ನಿಮ್ಗೆ ರೇಂಜ್ ಆಂಗ್ಸೈಟಿ ಇಲ್ಲ ನೀವು ಸೆಕೆಂಡರಿ ಕಾರ್ ಆಗಿ ಯೂಸ್ ಮಾಡ್ತೀರಾ, ಆಮೇಲೆ ಡೈಲಿ ಆಫೀಸ್ ಕಮ್ಯೂಟ್ ಇಲ್ಲ ಸಿಟಿ ಡ್ರೈವಿಂಗ್ ಇದ್ರೆ ಬೆಸ್ಟ್ ಕಾರ್ ಅಂತಾನೆ ಹೇಳ್ಬೋದು. ಸೊ ನೀವೇನಾದ್ರೂ ಔಟ್ ಸ್ಟೇಷನ್ ಜಾಸ್ತಿ ತಗೊಂಡ್ ಹೋಗ್ತೀರಾ ಕಾರ್ನ, ಆ ತರ ಇದ್ರೆ ನಿಮಗೆ ಈ ಕಾರ್ ಸೆಟ್ ಆಗದೆ ಇರ್ಬೋದು. ಸೊ ಅವಾಗ ನೀವು ಪ್ಲಾನ್ ಟ್ರಿಪ್ಸ್ ಮಾತ್ರ ವರ್ಕೌಟ್ ಆಗುತ್ತೆ ಆ ತರ ಇದ್ರೆ. ಬಟ್ ಅದೊಂದು ಬಿಟ್ಟು ಮಿಕ್ಕಿದ ಎಲ್ಲಾ ಫ್ಯಾಕ್ಟರ್ಸ್ ಸಹ ಪಾಸಿಟಿವ್ ಆಗೇ ಇದೆ ಅಂತ ಹೇಳ್ಬೋದು. ಸೊ ಇನ್ನ ಯಾವ್ದಾದ್ರು ಕಾರ್ ರಿವ್ಯೂ ಮಾಡ್ಬೇಕು ಅಂತ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಆ ಕಾರ್ನು ರಿವ್ಯೂ ಮಾಡಕ್ ಟ್ರೈ ಮಾಡ್ತೀವಿ. ಸೊ ಇಲ್ಲಿವರೆಗೂ ನೋಡಿದೀರಾ ಅಂದ್ರೆ ಚಾನಲ್ ಇಷ್ಟ ಆಗಿರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು.